ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟಿದ್ದೆ. ಒಂದೆರಡು ಬಕೆಟ್ ಬಟ್ಟೆಗಳಾಗ್ಬಿಟ್ಟಿತ್ತು. ಇವತ್ತೆಲ್ಲ ಬಟ್ಟೆ ಹಾಕೋಣ, ನಾಳೆಯಿಂದ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ. ಇವಾಗ ಯಾಕೋ ಸ್ವಲ್ಪ ದಿನದಿಂದ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ನೀಟಾಗಿ ಆಗ್ತಿಲ್ಲ. ಅದ್ರ ಜೊತೆಗೆ ವಾಶ್ ಆದಮೇಲೆ ಬಟ್ಟೆ ಓಪನ್ ಮಾಡಿದ್ರೆ ಫುಲ್ಲು ಸ್ಮೆಲ್ ಬರ್ತಾ ಇದೆ. ಏನಾಗಿರ್ಬೋದು ಅಂತ ಬಟ್ಟೆಗಳನ್ನೆಲ್ಲ ಹೊರಗಡೆ ತೆಗ್ದಾದ್ಮೇಲೆ ನೋಡಿದ್ರೆ ಈ ಥರ ರಬ್ಬರ್ ಹತ್ರ ಎಲ್ಲ ಗಲೀಜಾಗೋಗಿದೆ. ನಾವು ಎಷ್ಟೇ ನೀಟಾಗಿ ನೋಡ್ಕೊಂಡ್ರು ನಮ್ಮ ಕಣ್ಣು ಕಾಣದೇ ಇರೋ ಥರ ಎಷ್ಟೋ ಗಲೀಜುಗಳಾಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ನಾವು ಕೈಯಲ್ಲಿ ಕ್ಲೀನ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ವಾಷಿಂಗ್ ಮಿಷಿನ್ನ ತಂದ್ಬಿಟ್ಟು ಈ ರೀತಿ ಆಗೋದ್ರೆ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಅಮೆಝಾನಿಂದ ಕ್ಲೀನೆಸ್ಟ್ ಅವರ ಕ್ಲೆನ್ಸೋಮೋ ವಾಷಿಂಗ್ ಮಿಷಿನ್ ಪೌಡರ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 3 months ಪ್ಯಾಕ್ ಬರುತ್ತೆ. 1 ಪ್ಯಾಕ್ ಒಳಗಡೆ ನಮಗೆ 3 ಪ್ಯಾಕೆಟ್ಸ್ ಬರುತ್ತೆ. ಇದು ಪೌಡರ್ ಥರನೇ ಇರುತ್ತೆ. ಇದನ್ನು ಟಾಪ್ ಲೋಡ್ ಹಾಗೆ ಫ್ರಂಟ್ ಲೋಡ್ ಎರಡಕ್ಕೂ ಯೂಸ್ ಮಾಡ್ಕೊಬೇಕು. ಈ ಥರ ವಾಷಿಂಗ್ ಮಿಷಿನ್ನ ಓಪನ್ ಮಾಡಿ ಸ್ಪಿನ್ ಆಗೋ ಪ್ಲೇಸಲ್ಲಿ ಹಾಗೆ ರಬ್ಬರ್ ಇರುವಂಥ ಪ್ಲೇಸಲ್ಲಿ ನೀಟಾಗಿ ಎಲ್ಲನೂ ಹಾಕೊಂಡು ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಡ್ರಮ್ ಕ್ಲೀನ್ ಆಪ್ಷನ್ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂದರೆ ಯಾವುದು ಲಾಂಗೆಸ್ಟ್ ಡ್ಯೂರೇಷನ್ ತಗೊಳುತ್ತೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿ. ಜಾಸ್ತಿ ಟೈಮ್ ತಗೊಂಡು ಕ್ಲೀನ್ ಆದಷ್ಟು ಸಣ್ಣ ಪುಟ್ಟ ಗಲೀಜ್ ಕೂಡ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ನಮ್ಮ ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಕೂದಲಿದೆ, ಹಾಗೆ ಕೆಲವೊಂದ್ಸಲ ಮಣ್ಣು ಅದು ಇದು ಅಂತ ಸಣ್ಣ ಪುಟ್ಟ ಗಲೀಜೆಲ್ಲ ಸೇರ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ. ನೀವೇ ನೋಡ್ತಿದ್ದೀರಾ ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಈ ಥರ ತಿಂಗಳಿಗೊಂದ್ಸಲ ಡ್ರಮ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬಟ್ಟೆಗಳು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಯಾರು ಕೇರ್ಲೆಸ್ ಮಾಡಬೇಡಿ. ಏನಕ್ಕಂದರೆ ಇದನ್ನು ನಾವು ಚಿಕ್ಕದಂತ ಕೇರ್ಲೆಸ್ ಮಾಡ್ಬೋದು, ಬಟ್ ಇದನ್ನು ರೆಡಿ ಮಾಡಿಸ್ತೀವಿ ಏನಾದರೂ ಪ್ರಾಬ್ಲಮ್ ಆಗಿ ಅಂದರೆ ಸಾವಿರಾರು ರೂಪಾಯಿ ಕೇಳ್ತಾರೆ. ಅದ್ರ ಬದಲು ಈ ಥರ ಪೌಡರ್ನ ತರಿಸ್ಕೊಂಡು ತಿಂಗಳಿಗೊಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೂಡ ಬೆಸ್ಟ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ.